ರಾಜಕಾರಣದಲ್ಲಿ ಅಧಿಕಾರ ಮುಖ್ಯ. ಆ ಅಧಿಕಾರದ ಪೀಠವನ್ನ ಪಡೆಯುವುದರಲ್ಲಿ ನಿಸ್ಸೀಮರಾಗಿದ್ದವರು ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್. ಮೈತ್ರಿಗಳು ಬದಲಾದರೂ, ಸರ್ಕಾರಗಳು ಬದಲಾದರೂ, ಮುಖ್ಯಮಂತ್ರಿಗಳು ಬದಲಾದರೂ ಅಜಿತ್ ಪವಾರ್ ಬಳಿ ಸದಾ ಪವರ್ ಉಳಿತಾ ಇತ್ತು. ಅಲ್ಟಿಮೇಟ್ ಪಾಲಿಟಿಕ್ಸ್ ಸರ್ವೈವರ್ ಅಂತಾನೆ ಫೇಮಸ್ ಆಗಿದ್ದವರು ಅಜಿತ್ ಪವಾರ್. ಯಾವುದೇ ಸರ್ಕಾರ ಇರಲಿ, ಅಲ್ಲಿ ಅಜಿತ್ ಪವಾರ್ ಡಿಸಿಎಂ ಆಗಿರ್ತಾ ಇದ್ರು. 6 ಸಲ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಬಾರಿ ಮತ್ತು ದೀರ್ಘಾವಧಿ ಡಿಸಿಎಂ ಆಗಿರುವ ದಾಖಲೆ ಕೂಡ ಅಜಿತ್ ಪವಾರ್ ಹೆಸರಲ್ಲಿದೆ. ಅವರು ಒಂದು ರೀತಿ ಮಹಾರಾಷ್ಟ್ರದ ಪರ್ಮನೆಂಟ್ ಉಪಮುಖ್ಯಮಂತ್ರಿ ಥರ ಇದ್ದರು. ಕಳೆದ 1.5 ದಶಕದ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅವರು 3 ಪಕ್ಷಗಳ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು. ಕಾಂಗ್ರೆಸ್, ಬಿಜೆಪಿ, ಶಿವಸೇನೆ ಜೊತೆ ಮೈತ್ರಿ ಸಾಧಿಸಿ ತಮ್ಮ ಅಧಿಕಾರ ಪೀಠವನ್ನು ಉಳಿಸಿಕೊಂಡಿದ್ರು. ಬೆಂಬಲಿಗರಿಂದ ದಾದಾ ಅಂತ ಕರೆಸಿಕೊಳ್ತಾ ಇದ್ದ ಅಜಿತ್ ಪವಾರ್ ಅವರು ರಾಜಕಾರಣದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿತಾ ಇರಲಿಲ್ಲ. ಕೊನೆಗೆ ತನ್ನ ರಾಜಕೀಯ ಗುರುವಿಗೆ ಸೆಡ್ಡು ಹೊಡೆದು ಅಧಿಕಾರ ಗಿಟ್ಟಿಸಿಕೊಂಡವರು ಅಜಿತ್ ಪವಾರ್. ಅದರಿಂದಾಗಿ ಅವರ ರಾಜಕೀಯ ಹಾದಿಯಲ್ಲಿ ತುಂಬಾ ತಿರುವುಗಳಿವೆ, ವಿಭಜನೆಗಳಿವೆ, ಪುನರ್ ಸಮ್ಮಿಲನಗಳಿವೆ. ಜುಲೈ 22, 1959 ಜನಿಸಿದ ಅಜಿತ್ ಪವಾರ್ ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರು. ತನ್ನ ಚಿಕ್ಕಪ್ಪ ಶರದ್ ಪವಾರ್ ಅವರ ಗರಡಿಯಲ್ಲಿ ಬೆಳೆದವರು ಅಜಿತ್ ಪವಾರ್. ಶರದ್ ಪವಾರ್ ಅವರೇ ಅಜಿತ್ ಪವಾರ್ಗೆ ಗಾಡ್ ಫಾದರ್. ಅವರ ರಾಜಕೀಯವು ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭ ಆಗಿತ್ತು. ಅಜಿತ್ ಪವಾರ್ ಅವರ ಚುನಾವಣಾ ರಾಜಕೀಯ ಆರಂಭ ಆಗಿದ್ದು 80ರ ದಶಕದಲ್ಲಿ. ಮೊದಲಿಗೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ರು. 1991ರಲ್ಲಿ ಅಜಿತ್ ಪವಾರ್ ಬಾರಾಮತಿ ಸಂಸದರಾಗಿ ಆಯ್ಕೆಯಾದರು. ಹಾಗೆ ಬಾರಾಮತಿಯ ಶಾಸಕರು ಆದರು. ನರಸಿಂಹರಾವ್ ಸಂಪುಟದಲ್ಲಿ ಸಚಿವರಾದ ಶರದ್ ಪವಾರ್ ಅವರಿಗೆ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟ ಅಜಿತ್ ಪವಾರ್, ಶರದ್ ಪವಾರ್ ಅವರ ರಾಜೀನಾಮೆಯಿಂದ ತೆರವಾದ ಬಾರಾಮತಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿಗೆ ಶಾಸಕರಾದರು. ಸತತ 8 ಬಾರಿ ಬಾರಾಮತಿ ಕ್ಷೇತ್ರದಿಂದ ಆಯ್ಕೆಯಾದ ಅಜಿತ್ ಪವಾರ್ ಸೋಲಿಲ್ಲದ ಸರದಾರ ಎನಿಸಿಕೊಂಡರು. 2 ಸಲ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದ ಅವರು 6 ಸಲ ಎನ್ಸಿಪಿ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1999ರಲ್ಲಿ ಶರದ್ ಪವಾರ್ ಕಾಂಗ್ರೆಸ್ ತೊರೆದು ಎನ್ಸಿಪಿ ಸ್ಥಾಪಿಸಿದಾಗ ತನ್ನ ಚಿಕ್ಕಪ್ಪನ ಜೊತೆ ಅಜಿತ್ ಪವಾರ್ ಹೆಜ್ಜೆ ಹಾಕಿದ್ರು. 1991ರಲ್ಲಿ ಮೊದಲ ಬಾರಿ ಶಾಸಕರಾದಾಗಲೇ ಅವರಿಗೆ ಸಚಿವ ಸ್ಥಾನವು ಒಲಿದು ಬಂದಿತ್ತು. 1991ರಲ್ಲಿ ಸುಧಾಕರ್ ರಾವ್ ನಾಯಕ್ ಸಂಪುಟದಲ್ಲಿ ಮತ್ತು 1997ರಲ್ಲಿ ಶರದ್ ಪವಾರ್ ಅವರ ಸರ್ಕಾರದಲ್ಲಿ ಅಜಿತ್ ಪವಾರ್ ಮಂತ್ರಿಯಾಗಿದ್ದರು. 1999ರಿಂದ 2014ರವರೆಗೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಮೈತ್ರಿಕೂಟದ ಸರ್ಕಾರದಲ್ಲಿ ಅಜಿತ್ ಪವಾರ್ ಪ್ರಮುಖ ಖಾತೆಯನ್ನ ಪಡೆದು ಮಂತ್ರಿಯಾಗಿದ್ದರು. ಸುಶೀಲ್ ಕುಮಾರ್ ಶಿಂದೆ ಸರ್ಕಾರದಲ್ಲಿ, ಬಳಿಕ ವಿಲಾಸ್ರಾವ್ ದೇಶ್ಮುಖ್ ಮತ್ತು ಅಶೋಕ್ ಚೌಹಾಣ್ ಸರ್ಕಾರದಲ್ಲಿ ಮಂತ್ರಿ ಆದರು. ಬಳಿಕ 2010ರಿಂದ 2014ರವರೆಗೆ ಪೃಥ್ವಿರಾಜ್ ಚೌಹಾಣ್ ಅವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಡಿಸಿಎಂ ಆಗಿ ಅಧಿಕಾರ ಪಡೆದಿದ್ದರು. ಕಾಂಗ್ರೆಸ್ ಎನ್ಸಿಪಿ ಮೈತ್ರಿ ಸರ್ಕಾರದಲ್ಲಿ ದಶಕಗಳ ಕಾಲ ಅಧಿಕಾರದಲ್ಲಿದ್ದು ಹಣಕಾಸು, ನೀರಾವರಿ ಸೇರಿದಂತೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದಾರೆ. ಶರದ್ ಪವಾರ್ ಅವರ ನೆರಳಿನಂತಿದ್ದ ಅಜಿತ್ ಪವಾರ್ ಅವರ ರಾಜಕೀಯ ಹಾದಿ ತಿರುವು ಪಡೆದಿದ್ದು 2019ರಲ್ಲಿ. ಅಂದು ಅವರು ಶರದ್ ಪವಾರ್ ಅವರಿಗೆ ಸೆಡ್ಡು ಹೊಡೆದು ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಫಡ್ನವೀಸ್ ಸರ್ಕಾರದಲ್ಲಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾತ್ರೋರಾತ್ರಿ ನಡೆದ ಈ ರಾಜಕೀಯ ಕ್ಷಿಪ್ರಕ್ರಾಂತಿ ಮಹಾರಾಷ್ಟ್ರದ ರಾಜಕಾರಣವನ್ನೇ ಅಲ್ಲಾಡಿಸಿಬಿಟ್ಟಿತ್ತು. ಆದರೆ ಆ ಸರ್ಕಾರ 3 ದಿನಕ್ಕೆ ಪತನಗೊಂಡಿತ್ತು. ಬಳಿಕ ಅಜಿತ್ ಪವಾರ್ ಅವರು ಶರದ್ ಪವಾರ್ ಕ್ಯಾಂಪ್ಗೆ ಮರಳಿದ್ರು. ಆಗ್ಲೂ ಕೂಡ ಅವರಿಗೆ ಡಿಸಿಎಂ ಹುದ್ದೆ ಸಿಕ್ಕಿತ್ತು. ಉದ್ಧವ್ ಠಾಕ್ರೆ ನೇತೃತ್ವದ ಮಹಾವಿಕಾಸ್ ಅಘಡಿ ಸರ್ಕಾರದಲ್ಲಿ ಅಜಿತ್ ಪವಾರ್ ಡಿಸಿಎಂ ಆಗಿದ್ರು. ನಂತರದಲ್ಲಿ ಉದ್ಧವ್ ಸರ್ಕಾರ ಪತನಗೊಂಡು ಏಕನಾಥ್ ಶಿಂದೆ ಸರ್ಕಾರ ರಚನೆಗೊಂಡಾಗ ಅಜಿತ್ ಪವಾರ್ ಅವರು ಶಿಂದೆ ಜೊತೆ ಕೈ ಜೋಡಿಸಿದರು. ಶಿವಸೇನೆಯ ಬೆನ್ನಲ್ಲೇ ಎನ್ಸಿಪಿ ಕೂಡ ವಿಭಜನೆಗೊಳ್ತು. ಅಜಿತ್ ಪವಾರ್ ತಮ್ಮದೇ ಬಣವನ್ನು ರೂಪಿಸಿ ಎನ್ಡಿಎ ಕೂಟದ ಭಾಗವಾದರು. ಶಿಂದೆ ಸರ್ಕಾರದಲ್ಲೂ ಅವರು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಹೀಗಿರಬೇಕಾದ್ರೆ 2004ರ ಲೋಕಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ಅವರ ಬಣಕ್ಕೆ ಹಿನ್ನಡೆಯಾಯಿತು. ಅವರ ಬಣ ಗೆದ್ದಿದ್ದು ಕೇವಲ 1 ಸೀಟ್ ಮಾತ್ರ. ಆಗ ಅಜಿತ್ ಪವಾರ್ ದುರ್ಬಲ ನಾಯಕ ಎಂದು ಟೀಕೆಗೆ ಒಳಪಟ್ಟರು. ಶರದ್ ಪವಾರ್ ಅವರ ಬೆಂಬಲವಿಲ್ಲದೆ ಅಜಿತ್ ಪವಾರ್ ಅವರ ಅಸ್ತಿತ್ವ ಸಾಧ್ಯವೇ ಎಂಬ ಪ್ರಶ್ನೆ ಆಗ ಹುಟ್ಕೊಂಡಿತ್ತು. ಅವರ ರಾಜಕೀಯ ಭವಿಷ್ಯವು ಚರ್ಚೆಗೀಡಾಗಿತ್ತು. ಆದರೆ 2024ರ ಅಂತ್ಯದಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ಮೈಕೊಡವಿ ಎದ್ದು ನಿಂತರು. ಅಸೆಂಬ್ಲಿ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿತ್ತು. ಅಜಿತ್ ಪವಾರ್ ಅವರ ಎನ್ಸಿಪಿ ಬಣದ 41 ಶಾಸಕರು ಆಯ್ಕೆಯಾದರು. ಆ ಚುನಾವಣೆಯಲ್ಲಿ ಅಜಿತ್ ಪವಾರ್ ತನ್ನ ಸಾಮರ್ಥ್ಯ ತೋರಿಸಿದರು. ಫಡ್ನವೀಸ್ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ಕೂಡ ಗಿಟ್ಟಿಸಿಕೊಂಡರು.
ತನ್ನ ರಾಜಕೀಯ ಪಯಣದಲ್ಲಿ ಪಕ್ಷಾಂತರ ಮತ್ತು ಬಂಡಾಯದ ಜೊತೆಗೆ ಹಲವು ರಾಜಕೀಯ ಬದಲಾವಣೆಗಳು ಮತ್ತು ಮೈತ್ರಿಕೂಟದ ಬದಲಾವಣೆಯ ಭಾಗವಾಗಿದ್ದವರು ಅಜಿತ್ ಪವಾರ್. ಸರ್ಕಾರಗಳು ಬದಲಾದರೂ ಅಧಿಕಾರ ಪೀಠದಲ್ಲಿ ಭದ್ರವಾಗಿದ್ದ ಅವರನ್ನ ಬೆಂಬಲಿಗರು ದಾದಾ ಅಂತ ಕರೀತಾ ಇದ್ರು. ಮಹಾರಾಷ್ಟ್ರದ ರಾಜಕಾರಣದ ದಾದಾ ಆಗಿದ್ದ ಅಜಿತ್ ಪವಾರ್ಗೆ ಒಂದು ದಿನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಬೇಕೆಂಬ ಕನಸಿತ್ತು. ಆದರೆ ಅವರ ಕನಸು ನನಸಾಗಲೇ ಇಲ್ಲ. ಅವರು ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಆ ಮೂಲಕ ಮಹಾರಾಷ್ಟ್ರ ರಾಜಕಾರಣದ ಪ್ರಭಾವಿ ನಾಯಕನ ಯುಗಾಂತ್ಯ ಆಗಿದೆ.